ಪ್ರಿಯ ವೀಕ್ಷಕರೇ, ವೈಭವ್ ಸೂರ್ಯವಂಶಿ ನೋಡಬಹುದು. ಟ್ರೈ ಸೀರೀಸ್ ಭಾರತದಲ್ಲಿ ಉಚಿತವಾಗಿ ಎಲ್ಲ ನೋಡಬಹುದು. ಸ್ನೇಹಿತರೆ, ವೈಭವ್ ಸೂರ್ಯವಂಶಿಯವರು IPL 2026ರಲ್ಲಿ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಎಲ್ಲರ ಮನ ಗೆದ್ದಿದ್ದರು. ಈಗ ಅವರನ್ನು ಮತ್ತೆ ಕ್ರಿಕೆಟ್ ಮೈದಾನದಲ್ಲಿ ನೋಡಲು ಅವಕಾಶ ಸಿಗಲಿದೆ. ಹೌದು ಪ್ರಿಯ ವೀಕ್ಷಕರೇ, ಅವರು ಪಂದ್ಯಗಳಲ್ಲಿ ಟಿವಿಯಲ್ಲಿ ಪ್ರಸಾರ ಮಾಡಲು ವಿಶೇಷ ಟ್ರೈ ಸೀರೀಸ್ ಒಂದನ್ನು ಪ್ರಸಾರ ಮಾಡಲಾಗುತ್ತಿದೆ. ಇದು ಯಾವುದೇ ಸ್ಥಳೀಯ ಟ್ರೈ ಸೀರೀಸ್ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಲಿರುವ ಟ್ರೈ ಸೀರೀಸ್ ಆಗಿದೆ. ಈ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಆಡುತ್ತಿರುವುದು ಕಾಣಿಸಿಕೊಳ್ಳಲಾಗಿದ್ದಾರೆ. ಟ್ರೈ ಸೀರೀಸ್ ಯಾವಾಗ ಆರಂಭ? ಜೂನ್ 9ರಿಂದ ಈ ಟ್ರೈ ಸೀರೀಸ್ ಆರಂಭವಾಗಲಿದೆ. ಅಂದರೆ ಜೂನ್ 9ರಿಂದ ವೈಭವ್ ಸೂರ್ಯವಂಶಿ ಮತ್ತು ಕ್ರಿಕೆಟ್ ಮೈದಾನದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ತುಂಬ ಇದೆ. ಈ ಬಾರಿ ಅವರು ಭಾರತದ ನೀಲಿ ಜೆರ್ಸಿ ಧರಿಸಿ ಆಡಲಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಯಾವ ತಂಡಗಳ ನಡುವೆ ಪಂದ್ಯಗಳು? ಈ ಟ್ರೈ ಸೀರೀಸ್ನಲ್ಲಿ ಭಾರತ ಎ, ಶ್ರೀಲಂಕಾ ಎ, ಅಫ್ಘಾನಿಸ್ತಾನ್ ಎ ತಂಡಗಳು ಭಾಗವಹಿಸಲಿವೆ. ಇಂದು ಏಕದಿನ ಪಂದ್ಯ ಮಾದರಿಯ ಟ್ರೈ ಸೀರೀಸ್ ಆಗಿದ್ದು, ವೈಭವ್ ಸೂರ್ಯವಂಶಿ ಭಾರತ ಎ ತಂಡದಿಂದ ಭಾಗವಹಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಎ ಸರಣಿಯ ಟಿವಿಯಲ್ಲಿ ನೇರ ಪ್ರಸಾರ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಭಾರತ ಎ ಸೀರೀಸ್ ಹಾಗೂ ಯಾವುದೇ ಪಂದ್ಯಗಳು ಆಡುತ್ತಿದ್ದರೂ OTTಯಲ್ಲಿ ಮಾತ್ರ ಬರುತ್ತಿದ್ದವು. ಆದರೆ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಏಕ ಪಂದ್ಯ ಅಂದರೆ ಇದೇ ಹೇಳಬಹುದು. ಪ್ರಸಾರಕರ ಅಭಿಪ್ರಾಯದ ಪ್ರಕಾರ ವೈಭವ್ ಸೂರ್ಯವಂಶಿ ಆಡುತ್ತಿರುವುದರಿಂದ ಪ್ರೇಕ್ಷಕರ ಆಸಕ್ತಿ ಹೆಚ್ಚಾಗುತ್ತಿದೆ, ಹೆಚ್ಚಿನ ಪ್ರಯೋಜನಕರ ಸಿಗುತ್ತಿದೆ. ಅವರು ಸಂದರ್ಶನಗಳು ಮತ್ತು ವಿಶೇಷ ದೃಶ್ಯಗಳು ಭವಿಷ್ಯದಲ್ಲಿ ಬಳಸಲು ಲಭ್ಯವಾಗುತ್ತಿವೆ. ಭಾರತದಲ್ಲಿ ಎಲ್ಲಿ ನೋಡಬಹುದು? ಈ ಸರಣಿ ನೀವು ಕೆಳಗಿನ ವೇದಿಕೆಗಳಲ್ಲಿ ವೀಕ್ಷಿಸಬಹುದು. ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಟಿವಿ ಪ್ರಸಾರ, ಸೋನಿ ಲಿವ್ OTT ಸ್ಟ್ರೀಮಿಂಗ್. ಸರಣಿಯಲ್ಲಿ ಇನ್ನೂ ಯಾವ ಪ್ರಮುಖ ಆಟಗಾರರು ಇದ್ದಾರೆ? ಭಾರತ ಎ ತಂಡದಲ್ಲಿ ಹಲವಾರು ಯುವ ತಾರೆಗಳು ಇದ್ದಾರೆ. ವೈಭವ್ ಸೂರ್ಯವಂಶಿ, ತಿಲಕ್ ವರ್ಮಾ, ಪ್ರಿಯಾಂಶ್ ಆರ್ಯ, ಆಯುಷ್ ಬಡೋನಿ ಮತ್ತು ಇನ್ನೂ ಹಲವಾರು ಪ್ರತಿಭಾವಂತ ಆಟಗಾರರು ಈ ತಂಡದ ಭಾಗವಾಗಿದ್ದಾರೆ. ಪ್ರಸಾರದ ಇಂದಿನ ದಿನ ಶ್ರೀಲಂಕಾ ಕ್ರಿಕೆಟ್ ಮಂಡಳಿ ಮತ್ತು ಸೋನಿ ನಡುವಿನ ಪ್ರಸಾರ ಒಪ್ಪಂದ ಇರುವುದರಿಂದ ಶ್ರೀಲಂಕಾದಲ್ಲಿ ನಡೆಯುವ ಸರಣಿಗಳನ್ನು ಭಾರತದಲ್ಲಿ ಸೋನಿ ನೆಟ್ವರ್ಕ್ ಪ್ರಸಾರ ಮಾಡುತ್ತದೆ. ಮೊದಲಿಗೆ ಈ ಸರಣಿಯನ್ನು ಟಿವಿಯಲ್ಲಿ ತೋರಿಸುವ ಯೋಜನೆ ಇರಲಿಲ್ಲ, ಏಕೆಂದರೆ ಇದು ಅಧಿಕೃತ ಅಂತಾರಾಷ್ಟ್ರೀಯ ಆಟವಾಗಿರಲಿಲ್ಲ. ಭಾರತ ತಂಡ ಎ ಸೀರೀಸ್ ಆಗಿರುವುದರಿಂದ ಅದು OTT ಪ್ಲ್ಯಾಟ್ಫಾರ್ಮ್ನಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿತ್ತು. ಒಳ್ಳೆಯ ಸುದ್ದಿ ಏನೆಂದರೆ, ಈ ಸರಣಿಗಾಗಿ ಪ್ರತ್ಯೇಕ ಪ್ಯಾಕ್ ಅಥವಾ ಹೊಸ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಿಮ್ಮಲ್ಲಿ ಈಗಾಗಲೇ ಸೋನಿ ಸ್ಪೋರ್ಟ್ಸ್ ಅಥವಾ ಸೋನಿ ಲಿವ್ ಪ್ರವೇಶ ಇದ್ದರೆ ಅದೇ ಮೂಲಕ ಪಂದ್ಯಗಳನ್ನು ವೀಕ್ಷಿಸಬಹುದು. ಸರಣಿಯ ಮಾದರಿ: ಭಾರತ ಎ ವರ್ಸಸ್ ಶ್ರೀಲಂಕಾ ಎ 2 ಪಂದ್ಯಗಳು, ಭಾರತ ಎ ವರ್ಸಸ್ ಅಫ್ಘಾನಿಸ್ತಾನ್ ಎ ಪಂದ್ಯ 2, ಶ್ರೀಲಂಕಾ ವರ್ಸಸ್ ಅಫ್ಘಾನಿಸ್ತಾನ್ 2 ಪಂದ್ಯಗಳು. ಪ್ರತಿ ತಂಡ ಮತ್ತೊಂದು ತಂಡ ವಿರುದ್ಧ 2 ಪಂದ್ಯಗಳನ್ನು ಆಡಲಿದೆ. ಅದಾದ ನಂತರ ಪಟ್ಟಿ ಅಂಕದಲ್ಲಿ ಅಗ್ರಸ್ಥಾನ ಪಡೆದ 2 ತಂಡಗಳು ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಹೀಗಾಗಿ ಸಿದ್ಧರಾಗಿರಿ. ಜೂನ್ 9ರಿಂದ ವೈಭವ್ ಸೂರ್ಯವಂಶಿ ಮತ್ತೆ ಕ್ರಿಕೆಟ್ ಮೈದಾನದಲ್ಲಿ ಸಂಚಲಿಸುವ ದೃಶ್ಯಗಳು ಕಣ್ಣು ತುಂಬ ನೋಡಿಕೊಳ್ಳಬಹುದು. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.